ಬೆಳಿಗ್ಗೆ ಬಿಸಿ ಬಿಸಿ ಇಡ್ಲಿ, ವಡಾ, ಪೂರಿ, ಬನ್ಸ್ ಒಂದ ಎರಡ. ಇನ್ನು ಮಧ್ಯಾಹ್ನ ಆದ್ರೆ ಕಡಿಮೆ ಬೆಲೆಗೆ ಒಂದೊಳ್ಳೆ ಊಟ. ಅದರಲ್ಲೂ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಭರ್ಜರಿ ಆಫರ್. ಇನ್ನು ಸಂಜೆ ಗೋಳಿ ಬಜೆ, ಈರುಳ್ಳಿ ಬಜೆ, ಬಗೆ ಬಗೆಯ ಪೋಡಿ, ಬಗೆ ಬಗೆಯ ದೋಸೆ ಇದೆಲ್ಲ ಟೇಸ್ಟ್ ಮಾಡಬೇಕು ಅಂದ್ರೆ ಕೋಟೇಶ್ವರದ ಈ ಜಾಗಕ್ಕೆ ಬರಬೇಕು. ಹಾಗಾದ್ರೆ ಯಾವುದು ಈ ಜಾಗ, ಏನಿದರ ವಿಶೇಷತೆ, ಈ ವಿಡಿಯೋ ನೋಡಿ. ನ್ಯೂ ಬೈಟು ಕಾಫಿ ಕೋಟೇಶ್ವರದ ಕಾಗೇರಿಯಲ್ಲಿ ಲೊಕೇಟ್ ಆಗಿರುವ ಈ ಹೋಟೆಲ್ ಕಾಳಾವರ ವರದರಾಜ್ ಎಂ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗದಲ್ಲೇ ಇದೆ. ಈ ಹಿಂದೆ ಹಲವು ವರ್ಷಗಳಿಂದ ಹೋಟೆಲ್ ಉದ್ಯಮದಲ್ಲಿ ಅನುಭವವಿರುವ ಸುದೀಪ್ ಇವರು ಈ ಹೋಟೆಲ್ ಅನ್ನ ಕಳೆದ 5 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿದ್ದು ರುಚಿ ಹಾಗೂ ಶುಚಿಯಾದ ಆಹಾರವನ್ನ ನೀಡುತ್ತಾ ಬಂದಿದ್ದಾರೆ. ನಮ್ಮ ಹೋಟ್ಲ್ ಹೆಸರು ನ್ಯೂ ಬೈಟು ಕಾಫಿ. ಕೋಟೇಶ್ವರ ಕಾಗೇರಿ ವರದರಾಜ್ ಶೆಟ್ಟಿ ಕಾಲೇಜ್ ಎದುರೆ ಒಂದು 5-6 ವರ್ಷ ಆಗಿದೆ. ಬೆಳಗ್ಗೆ ಇಡ್ಲಿ, ವಡೆ, ಪಲಾವು, ಶಾವಿಗೆ ಬಾತು, ಪರೋಟ, ಪೂರಿ, ಜಾಸ್ತಿ ಜನ ಅಂದರೆ ಇಡ್ಲಿ ವಡೆ. ಮಧ್ಯಾಹ್ನ ಊಟ ಇದೆ, ಮತ್ತು ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಒಟ್ಟು ದೋಸೆ, ಖಾಲಿ ದೋಸೆ, ಗೋಲಿ ಬಜ್ಜಿ, ಈರುಳ್ಳಿ ಬಜ್ಜಿ, ಆಲೂ ಪೋಡಿ. ಓಪನ್ ಬೆಳಗ್ಗೆ 7:30 ಸಂಜೆ 7:30. ರಜೆ ಭಾನುವಾರ ರಜೆ, ಫುಲ್ ರಜೆ, ಹಬ್ಬದ ದಿನ ಎಲ್ಲ ಇರುತ್ತೆ. ಇಷ್ಟೇ ಅಲ್ಲದೆ ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಸ್ಪೆಷಲ್ ಆಫರ್ ಕೂಡ ನೀಡಲಾಗಿದ್ದು ವಿದ್ಯಾರ್ಥಿಗಳು ಇಲ್ಲಿ ಕೇವಲ 30 ರೂಪಾಯಿಗಳಿಗೆ ಒಂದೊಳ್ಳೆ ಊಟ ಮಾಡಬಹುದಾಗಿದೆ. ಇನ್ನು ಇಲ್ಲಿ ಎಳ್ಳು, ರಾಗಿ ಜ್ಯೂಸ್, ತಂಪಿನ ಬೀಜದ ಜ್ಯೂಸ್, ರಸಾಯನ, ಶರ್ಬತ್ಗಳು ಕೂಡ ಸಿಗುತ್ತಿದ್ದು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಹೋಟೆಲ್ ಆಗಿ ಗುರುತಿಸಿಕೊಂಡಿದೆ. ಸಾಧಾರಣ ಒಂದು 7-8 ವರ್ಷದಿಂದ ಬರ್ತೈತೆ. ನಾವು ಇಷ್ಟ ಅಂದರೆ ನಮ್ಗೆ ಪಲಾವ್ ಇಷ್ಟ, ಇಡ್ಲಿ ವಡೆ ಇಷ್ಟ, ಮತ್ತು ಸಾಯಂಕಾಲ ಹೊತ್ತಿಗೆ ಏನಾದರೂ ಗೋಲಿ ಬಜ್ಜಿ, ನೀರುಳ್ಳಿ ಬಜ್ಜಿ, ಮತ್ತು ಪಲಾವ್ ಒಳ್ಳೆ ಮಾಡ್ತಾರೆ. ಇಡ್ಲಿ ವಡೆ ಅಡ್ಡಿಲ್ಲ, ತುಂಬ ನಮ್ಮದು ಮಾಮೂಲಿ. ನೀವೇನಾದ್ರೂ ಕೋಟೇಶ್ವರ ಕಡೆ ಬಂದ್ರೆ ಕೋಟೇಶ್ವರದ ಬೈಪಾಸ್ನಿಂದ ಹಾಲಾಡಿ ಸಿದ್ದಾಪುರ ಕಡೆ ಹೋಗೋ ರಸ್ತೆಯಲ್ಲಿ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಈ ಹೋಟೆಲ್ಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.